ANMR ನ್ಯೂಸ್ಗೆ ಸ್ವಾಗತ. ಆತ್ಮೀಯ ಚಿಂತಾಮಣಿ ಗ್ರಾಹಕರೇ, ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ. ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ LED ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ. ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ. 1800 ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್, ಕುಡಿಯಲಿಕ್ಕೆ RO ವಾಟರ್, ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ. 18 ಮಂದಿಯ ಲಿಫ್ಟ್ ಸೌಲಭ್ಯ, ಪ್ರತ್ಯೇಕ 16 ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು, 80 ಕಿಲೋವ್ಯಾಟ್ ಜನರೇಟರ್, 150 kV ಪವರ್ ಸಪ್ಲೈ ಸಹ ಸೌಲಭ್ಯವಿದೆ. ಒಮ್ಮೆ ಭೇಟಿ ಕೊಡಿ. ವೃಂದಾವನ ಕಲ್ಯಾಣ ಮಂಟಪ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9901199997 ಮತ್ತು 8861014251. ನಳಂದ ಶಾಲೆಯಲ್ಲಿ ಅದ್ದೂರಿಯಾಗಿ ಶಿಕ್ಷಕರ ದಿನಾಚರಣೆ ಆಚರಣೆ. ನಮ್ಮ ದೇಶದಲ್ಲಿ ಮಹಾನ್ ಶಿಕ್ಷಕರಾದ ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನವಾಗಿ ಆಚರಿಸುತ್ತಿದ್ದೇವೆ. ಶಿಕ್ಷಕರದು ಸಮಾಜದಲ್ಲಿ ಒಂದು ಪ್ರಮುಖ ಸ್ಥಾನ. ಜ್ಞಾನವನ್ನು ಬೋಧಿಸುವುದರ ಜೊತೆಗೆ ಒಳ್ಳೆಯ ಮನುಷ್ಯರು, ಒಳ್ಳೆಯ ದಾರಿಯನ್ನು ತೋರಿಸುವ ಗುರುಗಳು ಎಂದು ನಗರದ ನಳಂದ ಶಾಲೆಯ ಅಧ್ಯಕ್ಷ ಗೋಪಾಲ್ ಕೃಷ್ಣರವರು ಅಭಿಪ್ರಾಯಪಟ್ಟರು. ಅವರು ಚಿಂತಾಮಣಿ ನಗರದ ಸುವರ್ಣಶೆಟ್ಟಹಳ್ಳಿ ಬಡಾವಣೆಯ ಪ್ರೇಮ್ನಗರ್ ರಸ್ತೆಯಲ್ಲಿರುವ ನಳಂದ ವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆಯ ಸಮಾರಂಭದಲ್ಲಿ ಶಿಕ್ಷಕರಿಗೆ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಿ ಮಾತನಾಡಿದ ಅವರು, ಸರ್ವೇಪಲ್ಲಿ ರಾಧಾಕೃಷ್ಣರವರು ಹಲವಾರು ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದು ತಮ್ಮ ಹುಟ್ಟು ಹಬ್ಬದ ದಿನಾಚರಣೆಯನ್ನು ಮಾಡಬೇಡಿ ಅಂತ ಹೇಳಿದ್ದರು. ಆದರೆ ನಾವು ಅವರ ಜನ್ಮದಿನಾಚರಣೆಯನ್ನು ಉಪಾಧ್ಯಾಯರಾಗಿ ಸಲ್ಲಿಸಿದ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸುತ್ತಿದ್ದೇವೆ ಎಂದು ವಿವರಿಸಿದರು. ಇದಕ್ಕೂ ಮುನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲರಾದ ನಾಗರತ್ನರವರು, ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ ಇತ್ತು. ಅವರು ಶಿಕ್ಷಕರಾಗಿ ಸಲ್ಲಿಸಿದ ಸೇವೆ ಅವರನ್ನು ದೇಶದ ಅತ್ಯುನ್ನತ ಸ್ಥಾನಗಳಿಗೆ ಏರುವಂತೆ ಮಾಡಿತ್ತು ಎಂದ ಅವರು, ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡುತ್ತಿರುವುದು ಸಂತಸ ದಿನವಾಗಿದೆ ಎಂದರು. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಎಂಬುದು ಹೇಳುವುದೇನೆಂದರೆ, ಶಿಕ್ಷಕರೇ ನಮ್ಮ ಜೀವನದ ನಿಜವಾದ ದಾರಿದೀಪಗಳು. ನಮ್ಮ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕೆಂದರೆ ಪುಸ್ತಕದ ಜ್ಞಾನ ಮಾತ್ರ ಸಾಲದು, ಅದನ್ನು ಅರ್ಥ ಮಾಡಿಸುವವರು ಇರಬೇಕು ಮತ್ತು ಶಿಸ್ತು ಮತ್ತು ಅಕ್ಷರಾಭ್ಯಾಸನ ಕಲಿಸುವವರೇ ಶಿಕ್ಷಕರು. ಆದ್ದರಿಂದ ಇಂದಿನ ದಿನದಲ್ಲಿ ನಾವು ಎಲ್ಲ ಶಿಕ್ಷಕರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಹ ಸಲ್ಲಿಸಬೇಕು ಎಂದರು. ಶಿಕ್ಷಕರ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರ ಮೇಲೆ ಪುಷ್ಪಾರ್ಚನೆಯನ್ನು ನೆರವೇರಿಸುವ ಮೂಲಕ ಶಾಲಾ ಆವರಣಕ್ಕೆ ಬರಮಾಡಿಕೊಂಡರು. ಇನ್ನು ಎಲ್ಲ ಶಿಕ್ಷಕರಿಗೆ ಸಿಹಿ ಹಂಚಿ ಆತ್ಮೀಯವಾಗಿ ವೇದಿಕೆಗೆ ಸಹ ಬರಮಾಡಿಕೊಂಡರು. ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಶಿಕ್ಷಕರಿಗೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಉಚಿತ ಉಡುಗೊರೆಯನ್ನು ಸಹ ನೀಡಿ ಸನ್ಮಾನಿಸಲಾಯಿತು. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ರಾಧಾಕೃಷ್ಣ ಕುರಿತು ಭಾಷಣ ಹಮ್ಮಿಕೊಂಡಿದ್ದರೆ ಇತರೆ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ GS ಶಿವಪ್ರಕಾಶ್ ರಾವ್, S ವಿಜಯಕುಮಾರ್, DN ನಾಗರತ್ನ, ರೇಣುಕಾ, ಸುಲ್ತಾನ್, ಮಂಜುಳಾ, ಜ್ಯೋತಿ, ವಿಜಯಲಕ್ಷ್ಮಿ, ಕಮಲಮ್ಮ, ಪದ್ಮಮ್ಮ, ಅನಿತಾ, ರೋಶಿನಿ, ಮಮತಾ, ವನಿತಾ, ಸ್ವಪ್ನ, ಅನುಷಾ, ನಾರಾಯಣಸ್ವಾಮಿ, ಚೌಡ್ರೆಡ್ಡಿ, ಮೋಹನ್ ಮುರಳಿ, ಅಕ್ರಮ್ ಪಾಷಾ, ರಾಮು, ಕೇಶವ, ನಟರಾಜ್, ನರಸಿಂಹಪ್ಪ, ಕೃಷ್ಣ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪ್ರಮುಖೆ ದಾತರಾಶ ಕಾರ್ಪಣ್ಯ ದೋಷೋ ಬಹದ ಸ್ವಭಾವ ಸುಧಾಮಿತ್ವ ಧರ್ಮ ಸಂಪೂರ್ಣ ಚೇತ ಯಸ್ಯ ಸನ್ನಿಚಿತಂ ಬ್ರೂಹಿ ಧರ್ಮೇ ಶಿಷ್ಯಸ್ಯ ಹಂ ಶಾದಿಮಾಪ್ಯಾಂ ಪ್ರಪನ್ನಂ ನಹಿ ಪ್ರಪಶ್ಯಾಮಿ ಮಹಾಪನುದ್ರಿಯಾಣ ಅವಾತ್ಯ ಭೂಮಾ Namaste.
I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who planned it. Being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some honestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help. I had to do it all myself. I don't ever slow up, no I don't ಸಹಪಾಠಿಗಳಾದ ಕೆಳಗಿನ ತರಗತಿಗಳ ವಿದ್ಯಾರ್ಥಿಗಳಿಗೆ ಮನೆ ಪಾಠ ಹೇಳಿ ಹಣ ಗಳಿಸುವುದರ ಮೂಲಕ ಸಂಸಾರವನ್ನು ನಿಭಾಯಿಸ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ಅವರಿಗೆಂದಿಗೂ ತೊಡಕಾಗಲಿಲ್ಲ ಅಂತ ಅವರು ಅಭಿಪ್ರಾಯವನ್ನು ಪಡ್ತಾರೆ. ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯಕ್ಕೆ ಮೊಟ್ಟ ಮೊದಲು ಪಾದಾರ್ಪಣೆ ಮಾಡ್ತಾರೆ. ಹಾಗೆಯೇ ಅವರು ಹಂತ ಹಂತವಾಗಿ ರಾಜಮಂಡ್ರಿ, ದೆಹಲಿ, ಬನಾರಸ್, ಕಲ್ಕತ್ತಾ, ಮೈಸೂರು ಯೂನಿವರ್ಸಿಟಿಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸತಕ್ಕಂಥ ಶ್ರೀಯುತರು ಅವರ ಉತ್ತಮ ಸೇವೆ
ಗಮನಿಸಿದಂತಹ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಜವಾಹರ್ಲಾಲ್ ನೆಹರು ಅವರು ತುಂಬಾ ಹತ್ತಿರದಿಂದ ಅವರ ಕರ್ತವ್ಯ ನಿಷ್ಠೆ, ಅವರ ಸೇವೆಯನ್ನು ಗಮನಿಸಿರ್ತಕ್ಕಂತಹ ನೆಹರು ಅವರು ರಷ್ಯಾ ಮತ್ತು ಇಂಗ್ಲೆಂಡ್ ದೇಶದ ರಾಯಭಾರಿಗಳನ್ನಾಗಿ ನೇಮಕ ಮಾಡ್ತಾರೆ. ಸಮರ್ಥವಾಗಿ ರಾಯಭಾರಿಯಾಗಿ ಭಾರತ, ರಷ್ಯಾ, ಇಂಗ್ಲೆಂಡ್ ಸಂಬಂಧಗಳನ್ನು ಸುಧಾರಿಸಿ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದು ಅಷ್ಟೇ ಅಲ್ಲದೆ ಭಾರತೀಯ ಸಂಸ್ಕೃತಿಯನ್ನ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹರಡಿದಂತಹ ಕೀರ್ತಿಗೆ ಪಾತ್ರರಾಗ್ತಾರೆ. ಇದನ್ನ ಗಮನಿಸಿದಂತಹ ಅಂದಿನ ಪ್ರಧಾನಮಂತ್ರಿಗಳು ಇವರನ್ನ ಉಪರಾಷ್ಟ್ರಪತಿಗಳಾಗಿ ಸತತ ಎರಡು ಬಾರಿ ಉಪರಾಷ್ಟ್ರಪತಿಗಳಾಗಿ ಆಯ್ಕೆ ಆಗ್ತಾರೆ. ಆಮೇಲೆ ಅಂದಿನ ಕೇಂದ್ರ ಮಂತ್ರಿಮಂಡಲ ಸರ್ವಾನುಮತದಿಂದ ರಾಷ್ಟ್ರಪತಿಗಳಾಗಿ ಆಯ್ಕೆ ಮಾಡಲಾಗುತ್ತೆ. ರಾಷ್ಟ್ರಪತಿಗಳಾಗಿ ನಮ್ಮ ಭಾರತೀಯ ಸಂಪ್ರದಾಯ ಸಂಸ್ಕೃತಿಯನ್ನ ಬೇರೆ ಬೇರೆ ದೇಶಗಳಲ್ಲಿ ಏನು ನಮ್ಮ ಭಾರತದ ಬಗ್ಗೆ ಇದ್ದಂತಹ ಕೀಳರಿಮೆಯನ್ನು ಹೋಗಲಾಡಿಸಿ ನಮ್ಮ ಭಾರತೀಯ ಭವ್ಯ ಸಂಸ್ಕೃತಿ ಪರಂಪರೆಯನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದ್ದಂತಹ ಕೀಳರಿಮೆ ಭಾವನೆಯನ್ನು ಹೋಗಲಾಡಿಸುವುದರ ಮೂಲಕ ನಮ್ಮ ಸಂಸ್ಕೃತಿಯನ್ನ ಅಲ್ಲಿ ಬಿಚ್ಚುತ್ತಾರೆ. ಸೆಪ್ಟೆಂಬರ್ 5ರಂದು ಆಚರಿಸುವ ಶಿಕ್ಷಕರ ದಿನ. ಈ ದಿನವನ್ನು ನಮ್ಮ ದೇಶದಲ್ಲಿ ಮಹಾನ್ ಶಿಕ್ಷಕರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸುತ್ತಿದ್ದೇವೆ. ಶಿಕ್ಷಕರನ್ನು ಸಮಾಜದಲ್ಲಿ ಒಂದು ಪ್ರಮುಖ ಸ್ಥಾನ. ಜ್ಞಾನವನ್ನು ಬೋಧಿಸುವುದರ ಜೊತೆಗೆ ಒಳ್ಳೆಯ ಮನುಷ್ಯರಾಗಲು ಒಳ್ಳೆಯ ದಾರಿಯನ್ನು ನೀಡುತ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಎಂಬುದು ಹೇಳುವುದೇನೆಂದರೆ ಶಿಕ್ಷಕರೇ ನಮ್ಮ ಜೀವನದ ನಿಜವಾದ ದಾರಿದೀಪಗಳು. ಕೃಷ್ಣ ಮೋಹನ ಮುರಳಿಯೋದಿ ನಾಡಿಸಿದ ಹಣ್ಣಾಡಿ ಗಡಿಯನ್ನು ಹೊಡೆದು ಬೆಣ್ಣೆಯನ್ನು ಮೆದ್ದು ತಿನ್ನ ಮಾಯಕಾರ ಕೃಷ್ಣ, ತುಂಟ ಮಾಯಕಾರ ಕೃಷ್ಣ. ಹೆಡೆಯ ತುಳಿದು ನಟ್ಯವಾಡಿ ಕಾಳಿಂಗನು ಮದನಾಡಿ ಧರ್ಮ ಕರ್ಮ ಮಹದಿಯನ್ನು ಸಾರಿ ಜಗಗಿ ತಿಳಿಸಿದ ಮಾಯಕಾರ ಕೃಷ್ಣ, ತುಂಟ ಮಾಯಕಾರ. ಉಪಾಧ್ಯಾಯರನ್ನ ಸ್ಮರಿಸಣೆ ಮಾಡೋದು, ನಾವಿವತ್ತು ಜ್ಞಾಪಿಸ್ಕೊಳ್ಳೋದು, ಅವರ ಒಂದು ದಿನಾಚರಣೆಯನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಸೊ ಈ ನಳಂದ ಶಾಲೆಯಲ್ಲಿ ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅಂತಹ ಒಂದು ಕಾರ್ಯಕ್ರಮವನ್ನು ಈ ದಿವಸ ನಾವು ನೆರವೇರಿಸ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಮಂಡಳಿ ಮೊದಲನೇ ಪ್ರಧಾನಮಂತ್ರಿಗಳಾಗಿದ್ದು, ರಾಷ್ಟ್ರಪತಿಗಳಾಗಿದ್ದು, ಆ ರಾಷ್ಟ್ರಪತಿಗಳಾದಂಥವರು ತಮ್ಮ ದಿನಾಚರಣೆಯನ್ನು ನಾವು ಮಾಡಬೇಡಿ ಅಂತ ಜನರು ಉಪದೇಶ ಮಾಡಿ ಅವ್ರು ಬಿಟ್ಬಿಟ್ಟಿದ್ದಾರೆ. ನನ್ನ ದಿನಾಚರಣೆ ನೀವು ಮಾಡಬೇಡಿ, ಅವರು ಮಾಡಬೇಡಿ ಅಂತ ಹೇಳಿದ್ರು. ನಾವು ನಮ್ಮ ಕರ್ನಾಟಕದಾದ್ಯಂತ ಇಂಡಿಯಾ ಪ್ರಯುಕ್ತವಾಗಿ ಅವರ ಒಂದು ಜನ್ಮ ದಿನಾಚರಣೆಯನ್ನ ಉಪಾಧ್ಯಾಯರ ಅವರ ಒಂದು ಶ್ರಮಕ್ಕೆ ತಕ್ಕ ಫಲಿತವನ್ನು ನೀಡ್ತಾ ಇರುವಂತಹ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅವರು ಉಪಾಧ್ಯಾಯರು ನಮ್ಮ ಕಾಳಜಿ ವಹಿಸಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಬೋಧನೆ ಮಾಡಿ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿ ಮುಂದೆ ಆಗುವಂತ ಡಾಕ್ಟರ್ ಆಗ್ತಿರೋ ವಿದ್ಯಾರ್ಥಿಗಳು ಒಂದು ಇಂಜಿನಿಯರ್ ಆಗ್ತಿರೋ ಅಥವಾ ರಾಜಕಾರಣಿಗಳಾಗ್ತಿರೋ ಸೈನಿಕರಾಗ್ತಿರೋ ಅಥವಾ ನಮ್ಮ ಶ್ರಮಕ್ಕದಲ್ಲಿರುವಂತಹ ರೈತರಾಗ್ತಿರೋ, ನಿಮ್ಮ ಮಟ್ಟಿನಲ್ಲಿ ಒಂದು ಏನು ಕೇಂದ್ರೀಕೃತ ಮಾಡ್ಕೊಂಡಿರ್ತೀರಿ ಆ ಒಂದು ಗುರಿಯನ್ನ ನೀವು ನೀಡಬೇಕಾಗ್ತದೆ. ಆ ಒಂದು ಗುರಿಯನ್ನ ಸೇರ್ಬೇಕಾಗ್ತದೆ. ಆ ಸೇರುವಂತ ಗುರಿಗೆ ಮಾರ್ಗದರ್ಶಕರಾಗಿ ನಮ್ಮ ಮಿತ್ರರು, ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಉಪಾಧ್ಯಾಯರು ಏನಿದ್ದಾರೆ ಅವರು ನೀವು ಮಾರ್ಗವನ್ನ ನೀಡ್ತಾ ಇದ್ದಾರೆ. ಆ ಮಾರ್ಗವನ್ನು ನೀಡುವಂತ ಒಂದು ಶಾಸ್ತ್ರೀಯವಾದ ಒಂದು ಪದ್ಧತಿಯನ್ನ, ಆ ಒಂದು ಅವಲೋಕವನ್ನ ಇವತ್ತು ಸ್ಮರಣೆ ಮಾಡ್ಕೊಳ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ರಾಧಾಕೃಷ್ಣರು ಅಷ್ಟು ಒಳ್ಳೆಯ ಕೆಲಸವನ್ನ, ಅಷ್ಟು ಶ್ರಮಜೀವಿಗಳನ್ನ ಮಕ್ಕಳ ಮೇಲೆ ಬಹಳ ಅಭಿಲಾಷೆಯನ್ನಿಟ್ಟಂತ ಒಂದು ಮಹಾನ್ ದೇವರು. ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ ಅವರಿಗೆ. ಆ ಮಕ್ಕಳ ಮೇಲೆ ಪ್ರೀತಿ ಇರೋದ್ರಿಂದ ಅವರ ಒಂದು ಪ್ರೀತಿಯ ಅನಿವಾರ್ಯತೆ, ಅವರ ಪ್ರೀತಿಯ ಒಂದು ಮೊದಲ ಅನುಭವವನ್ನ ಇವತ್ತು ನಾವೆಲ್ಲರೂ ಪಡೆಯಲಿ ಅಂತ ಹೇಳ್ತಾ ಉಪಾಧ್ಯಾಯರ ಒಂದು ಸ್ಮರಣೆ ಮಾಡಿಕೊಳ್ತಾ ಅವರ ಒಂದು ದಿನಾಚರಣೆ ಇವತ್ತು ನಾವು ಮಾಡ್ತೀವಿ. ಅಂತಹ ದಿನಾಚರಣೆ ಪ್ರಯುಕ್ತ ನಾನು ನಿಮ್ಮಲ್ಲಿ 4 ಮಾತು ಅವಕಾಶ ತಮ್ಮೆಲ್ಲರೂ